ಒಬ್ಬ ಮನುಷ್ಯನ ತಲೆಯೊಳಗೆ ಸಾವಿರಾರು ಆಲೋಚನೆಗಳು, ಭಯ, ಶಂಕೆ, ಅಸಮಾಧಾನ ಎಲ್ಲವೂ ಒಂದೇ ಅಲೆಗಳಂತೆ ಘರ್ಷಿಸುತ್ತಿವೆ. ಅವನ ಮುಖದಲ್ಲಿ ಒತ್ತಡ, ಕಣ್ಣುಗಳಲ್ಲಿ ಗೊಂದಲ. ಆದರೆ ಒಳಗಿನ ಶಬ್ದದ ಮಧ್ಯೆ ಒಂದು ಚಿಕ್ಕ ನಿಶ್ಶಬ್ದ ಧ್ವನಿ ಕೇಳುತ್ತದೆ. ನಿಲ್ಲು, ಸ್ವಲ್ಪ ನಿಶ್ಚಲವಾಗು. ಅವನು ಕಣ್ಣು ಮುಚ್ಚಿ ಒಂದು ಉಸಿರನ್ನ ಆಳವಾಗಿ ಎಳೆದುಕೊಳ್ಳುತ್ತಾನೆ. ಬಯಲಿನಿಂದ ಬೆಳಕು ಕಿಟಕಿಯೊಳಗೆ ಬೀಳುತ್ತದೆ. ಧೂಳಿನ ಕಣಗಳು ಆ ಬೆಳಕಿನಲ್ಲಿ ನೃತ್ಯ ಮಾಡುತ್ತವೆ. ಅವನ ಒಳಗಿನ ಗದ್ದಲ ನಿಧಾನವಾಗಿ ಶಾಂತವಾಗುತ್ತದೆ. ನಿಶ್ಶಬ್ದದ ಪ್ರಾರಂಭ. ಇದೇ ಆಂತರಿಕ ಶಾಂತಿಯ ಮೊದಲ ಹೆಜ್ಜೆ. ಒಂದು ಉಸಿರಿನೊಂದಿಗೆ ಅವನು ಎಲ್ಲಾ ನಕಾರಾತ್ಮಕತೆಯನ್ನು ಹೊರಗೆ ಬಿಡುತ್ತಾನೆ. ಹಳೆಯ ಚಿಂತೆಗಳು, ನೋವುಗಳು, ಆತಂಕಗಳು ಆ ಉಸಿರಿನ ಹೊಡೆತದಲ್ಲಿ ಕರಗಿ ಹೋಗುತ್ತವೆ. ಅವನ ಮುಖದಲ್ಲಿ ಮೊದಲ ಬಾರಿಗೆ ಶಾಂತಿಯ ಕಿರಣ ಕಾಣುತ್ತದೆ. ಮನಸ್ಸು ತೂಕ ಕಳೆದುಕೊಳ್ಳುತ್ತದೆ, ಆದರೆ ಬೆಳಕಿನಿಂದ ತುಂಬುತ್ತದೆ. ಇಲ್ಲಿ ಶಬ್ದವಿಲ್ಲ, ಗದ್ದಲವಿಲ್ಲ. ಅವನ ಮನಸ್ಸು ಸಂಪೂರ್ಣ ಖಾಲಿಯಾಗಿದೆ. ಆ ಖಾಲಿತನವೇ ಶಕ್ತಿಯಾಗಿದೆ. ಯಾಕೆಂದರೆ ಆ ಖಾಲಿತನದಲ್ಲಿ ಹೊಸ ಚಿಂತನೆಗಳಿಗೆ ಜಾಗವಿದೆ. ನಿಶ್ಚಲತೆಯೊಳಗಿನ ಶಕ್ತಿ ಶಾಂತಿಯ ಹೃದಯ. ಅವನು ನದಿ ತೀರದಲ್ಲಿ ಕುಳಿತಿದ್ದಾನೆ. ನೀರು ಹರಿಯುತ್ತಿದೆ, ನಿಧಾನವಾಗಿ, ನಿರಂತರವಾಗಿ. ಅವನ ಮನಸ್ಸು ಸಹ ನದಿಯಂತೆಯೇ ಹರಿಯುತ್ತದೆ. ಯಾವುದನ್ನು ಹಿಡಿದಿಡದೆ ಬಿಡುವುದರಲ್ಲೇ ಶಾಂತಿ ಕಾಣುತ್ತದೆ. ಹರಿವು ಎಂದರೆ ಬಿಟ್ಟುಕೊಡುವ ಕಲೆಯೇ. ಅವನು ಸೂರ್ಯಾಸ್ತದ ಹೊತ್ತಿಗೆ ಪರ್ವತದ ಮೇಲೆ ನಿಂತು ಕಾಗದದ ದೀಪಗಳನ್ನು ಆಕಾಶಕ್ಕೆ ಬಿಡುತ್ತಾನೆ. ಪ್ರತಿ ದೀಪವೂ ಒಂದು ಆಲೋಚನೆ, ಒಂದು ನೋವು, ಒಂದು ಭಾರ. ಗಾಳಿ ಅವುಗಳನ್ನು ದೂರ ಕೊಂಡೊಯ್ಯುತ್ತದೆ. ಅವನ ಹೃದಯ ಹಗುರವಾಗುತ್ತದೆ. ಬಿಡುವುದು ನಾಶವಲ್ಲ, ಮುಕ್ತಿಯ ಪ್ರಾರಂಭ. ಅವನು ಕತ್ತಲೆಯೊಳಗೆ ಧ್ಯಾನಿಸುತ್ತಿದ್ದಾನೆ. ಆದರೆ ಕತ್ತಲೆಯೊಳಗಿಂದಲೇ ಬೆಳಕು ಮೂಡುತ್ತಿದೆ ಅವನ ಹೃದಯದಿಂದ. ಅದು ಅರಿವು, ಆತ್ಮಜ್ಯೋತಿ. ಆ ಬೆಳಕು ಅವನ ಮನಸ್ಸಿನ ನಿಜವಾದ ದಿಕ್ಕು. ಚಂದ್ರಕಿರಣದಲ್ಲಿ ಅವನು ಸರೋವರದ ತೀರದಲ್ಲಿ ಕುಳಿತಿದ್ದಾನೆ. ನೀರಿನಲ್ಲಿ ಅವನ ಮುಖದ ಪ್ರತಿಬಿಂಬ ಸ್ಥಿರ, ಶಾಂತ, ಮೃದು. ಅವನ ಮನಸ್ಸು ಈಗ ನೀರಿನಂತೆ ಸ್ಪಷ್ಟ, ತಂಪು, ಪ್ರತಿಫಲಿಸುವಂತಿದೆ. ಮನಸ್ಸು ಶಾಂತವಾದಾಗ ವಿಶ್ವವೂ ಶಾಂತವಾಗುತ್ತದೆ. ಬೆಳಗಿನ ಹೊತ್ತಿಗೆ ಮಂಜು ತುಂಬಿದ ಕಾಡಿನಲ್ಲಿ ಅವನು ನಿಶ್ಚಲವಾಗಿ ನಡೆಯುತ್ತಾನೆ. ಹಕ್ಕಿಗಳ ಕಿರುಚಾಟವೂ ನಿಧಾನವಾಗುತ್ತದೆ. ಅವನ ಮನಸ್ಸು ಕೇಳುತ್ತದೆ, ಮೌನದ ಭಾಷೆ. ಅಲ್ಲಿ ಮಾತುಗಳಿಲ್ಲ, ಆದರೆ ಅರ್ಥವಿದೆ. ಮೌನವೇ ನಿಜವಾದ ಗುರು. ಮರದ ಕೆಳಗೆ ಕುಳಿತು ಚಹಾ ಕುಡಿಯುತ್ತಾನೆ ಅವನು. ಸೂರ್ಯನ ಬೆಳಕು ಅವನ ಮುಖದ ಮೇಲೆ ನಾಟ್ಯ ಮಾಡುತ್ತದೆ. ಅವನು ನಗುತ್ತಾನೆ, ಕಾರಣವಿಲ್ಲದೆ. ಏಕೆಂದರೆ ಅವನು ಈ ಕ್ಷಣದಲ್ಲಿ ಇದ್ದಾನೆ. ಪ್ರಸ್ತುತ ಕ್ಷಣವೇ ಜೀವನದ ಸತ್ಯ. ಪರ್ವತದ ಶಿಖರದಲ್ಲಿ ಅವನು ಕೈಗಳನ್ನು ಆಕಾಶದತ್ತ ಚಾಚಿದ್ದಾನೆ. ಮೇಘಗಳು ಅವನ ಪಾದಗಳ ಕೆಳಗೆ ಹರಿಯುತ್ತಿವೆ. ಅವನ ಕಣ್ಣುಗಳಲ್ಲಿ ಶಾಂತಿ, ಅವನ ನಗುವಿನಲ್ಲಿ ಮುಕ್ತಿ. ಅವನ ಮನಸ್ಸು ಈಗ ಬಂಧನವಿಲ್ಲದೆ ಹಾರುತ್ತಿದೆ. ರಾತ್ರಿಯ ಆಕಾಶದಲ್ಲಿ ಅವನು ಮೃದುವಾಗಿ ನೆಲದಿಂದ ಎತ್ತರಕ್ಕೆ ಏರುತ್ತಾನೆ. ಅವನ ಸುತ್ತ ಬೆಳಕಿನ ವಲಯ, ನಿಶ್ಚಲತೆ, ಶಾಂತಿ, ಅರಿವು. ಅವನ ಮುಖದಲ್ಲಿ ಶುದ್ಧ ಸಮಾಧಾನದ ಪ್ರಕಾಶ. ಮನಸ್ಸು ಖಾಲಿಯಾಗಿದೆ, ಆದರೆ ಹೃದಯ ಸಂಪೂರ್ಣವಾಗಿದೆ. ಅವನೀಗ ಒಂದು ಶಾಂತಿಯ ಪ್ರತೀಕ. ಮನಸ್ಸನ್ನು ಖಾಲಿ ಮಾಡುವುದು ಎಂದರೆ ಆಲೋಚನೆಗಳನ್ನು ಕೊಲ್ಲುವುದಲ್ಲ, ಅವುಗಳ ಮೇಲೆ ನಿನ್ನ ಹಿಡಿತ ಬಿಡುವುದು. ಯಾವಾಗ ನೀನು ಬಿಡುತ್ತೀಯೋ ಆಗ ನಿನ್ನೊಳಗಿನ ಶಾಂತಿ, ನಿನ್ನೊಳಗಿನ ಶಕ್ತಿ ಅರಿವಾಗುತ್ತದೆ. ಮನಸ್ಸು ಖಾಲಿಯಾದಾಗ ಜೀವನ ಸ್ಪಷ್ಟವಾಗುತ್ತದೆ.